गली गली में शोर है, गली गली में शोर है। भ्रष्ट बीजेपी ಸರ್ಕಾರಕ್ಕೆ, ಭ್ರಷ್ಟ ಧರ್ಮೇಂದ್ರ ಪ್ರಧಾನಿಗೆ बीजेपी ಸರ್ಕಾರಕ್ಕೆ, बीजेपी ಸರ್ಕಾರಕ್ಕೆ, ಭ್ರಷ್ಟ ಧರ್ಮೇಂದ್ರ ಪ್ರಧಾನಿಗೆ, चौकीदार चोर है, गली गली में शोर है, चौकीदार चोर है, ಮಾಡ್ತಾ ಹೋದ್ರೆ ಇದೇ ರೀತಿ ಅನ್ಯಾಯವನ್ನ ಮಾಡ್ತಾ ಹೋದ್ರೆ ಮುಂದೆ ಬರುವ ದಿನಗಳಲ್ಲಿ ನಾವೆಲ್ಲ 18ರಿಂದ 35 ವರ್ಷದ ಒಳಗಿರೋ ಯುವಕರು ನಿಮ್ಗೆ ಎಲ್ರಿಗೂ ಒಂದು ತಕ್ಕ ಪಾಠವನ್ನ ಕಲಿಸ್ತೇವೆ ಅಂತ ಹೇಳಿ. ಪರೀಕ್ಷೆಯ ಸಮಸ್ಯೆ ಬಂದಾಗ ಕ್ವೆಶ್ಚನ್ ಪೇಪರ್ ಲೀಕ್ ಆಗಿದೆ ಅಂತ ಚರ್ಚೆ ಬಂದಾಗ ಧರ್ಮೇಂದ್ರ ಪ್ರಧಾನ್ ಅವರು ಕಾಣೆಯಾಗಿದ್ದಾರೆ. ಕಾಣೆಯಾಗುದು ಯಾಕೆ ಅಂತ ಅವ್ರ ಉತ್ತರವನ್ನು ಹೇಳ್ಬೇಕಲ್ಲ. ನಾನು ಹೇಳುದು ನೀಟ್ನ ಪರೀಕ್ಷೆ ಸೋರಿಕೆ ಆದದಲ್ಲ, ಮಾರಾಟ ಆದದು ಪ್ರಶ್ನೆ ಪತ್ರಿಕೆ. ಯಾಕಂದ್ರೆ ಕೆಲವು ತಯಾರಿಯನ್ನು ಮಾಡುವಂತ ಶಿಕ್ಷಕ ವರ್ಗದವರನ್ನೇ ಅರೆಸ್ಟ್ ಮಾಡಿದಂತ ಪರಿಸ್ಥಿತಿ ನಿರ್ಮಾಣ ಆದಾಗ ನಾವು ಆಲೋಚನೆಯನ್ನು ಮಾಡಬೇಕು. ಬಿಡಿ, ನಮ್ಗೆ ಬಿಡಿ, ರಾಜ್ಯ ಸರ್ಕಾರಕ್ಕೆ ಬಿಡಿ, ರಾಜ್ಯ ಸರ್ಕಾರವೇ ಈ ಸಿಇಟಿ ಮುಖಾಂತರ ಪರೀಕ್ಷೆಯನ್ನು ಮಾಡಲಿ, ನಮ್ಮ ಮಕ್ಕಳಿಗೆ ಹೆಚ್ಚು ಸೀಟನ್ನು ಸಿಕ್ಕಲಿ. ಕೇವಲ ಕೆಲವು ಶೇಕಡ ಸೀಟನ್ನು ಬೇಕಾದ್ರೆ ಬೇರೆಯವ್ರಿಗೆ ಕೊಡಿ, ಬೇರೆ ರಾಜ್ಯದವ್ರಿಗೆ ಕೊಡಿ. ಯಾಕಂದ್ರೆ ಎಲ್ಲವನ್ನ ವ್ಯವಸ್ಥೆ ಮಾಡುವಂತದ್ದು ಕರ್ನಾಟಕದಲ್ಲಿ ಆದರೆ ನಮ್ಮ ಮಕ್ಕಳಿಗೆ ಹೆಚ್ಚು ಸೀಟನ್ನು ಕೊಡ್ಬೇಕಲ್ವಾ? ಅದನ್ನ ನಾವು ಕೊಡ್ತಾ ಇರೋದು. ಅದಕ್ಕೋಸ್ಕರ ಈ ಸೋರಿಕೆ ಅನ್ನುವಂತ ಮಾತು ಹಲವಾರು ವರ್ಷದಿಂದ ಕೇಳ್ತಾ ಇರ್ತೀವಿ. ಸಿಇಟಿಯಲ್ಲಿ ಆಗ್ಲೇ ಇಲ್ಲ ಇದೆಲ್ಲ. ಸಿಇಟಿ ಪರೀಕ್ಷೆ ಇದ್ದಾಗ ಯಾವತ್ತು ಪ್ರಶ್ನೆ ಪತ್ರಿಕೆ ಸೋರಿಕೆಯೂ ಆಗ್ಲಿಲ್ಲ, ಮಾರಾಟವೂ ಆಗ್ಲಿಲ್ಲ. ಇವತ್ತು ಸೋರಿಕೆ ಅಂತ ಹೇಳ್ತಾರಲ್ಲ, ಮಾರಾಟ ಆಗಿದೆ ಅಂತ ನಾನು ಪ್ರಧಾನಿಗೆ ಅಂತ ಹೇಳುವಂತದ್ದು ದೇಶದಲ್ಲಿ ಯಾವ ರಾಜ್ಯದಲ್ಲಿ ಈ ಒಂದು ನೀಟ್ ಪೇಪರ್ ಲೀಕ್ ಔಟ್ ಆಗ್ತದೆ ಅಂತ ಹೇಳಿ ಇವತ್ತಿನವರೆಗೆ ಗೊತ್ತಿಲ್ಲ. ಪ್ರತಿ ವರ್ಷ ಕೂಡ ಆಗ್ತದೆ. ಈ ವರ್ಷ ಗೊತ್ತಾಗಿ ಎಕ್ಸಾಮ್ ಅನ್ನು ಪೋಸ್ಟ್ಪೋನ್ ಮಾಡಿದ್ರು. ಸುಮಾರು 22 ಲಕ್ಷ ವಿದ್ಯಾರ್ಥಿಗಳ ಭವಿಷ್ಯದಲ್ಲಿ ಚೆಲ್ಲಾಟವನ್ನು ಆಡಿದ್ದಾರೆ. ಖಂಡಿತವಾಗಿ ಯಾರು ಇದನ್ನು ಮಾಡಿದ್ದಾರೆ ಅವರಿಗೆ ಖಂಡಿತವಾಗಿ ಶಿಕ್ಷೆ, ಕಠಿಣವಾದಂತಹ ಶಿಕ್ಷೆಯನ್ನು ಆಗಬೇಕು. ಅದರ ಜೊತೆಯಲ್ಲಿ ಕೇಂದ್ರ ಶಿಕ್ಷಣ ಮಂತ್ರಿಗಳಾಗಿರುವಂತ ಧರ್ಮೇಂದ್ರ ಪ್ರಧಾನ್ ರವರು ರಾಜೀನಾಮೆ ನೀಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತಾ, ಈ ಒಂದು ನೀಟ್ ಎಕ್ಸಾಮ್ ಇನ್ನು ಮುಂದೆ ರಾಜ್ಯ ಮಟ್ಟದಲ್ಲಿ ಸಿಇಟಿ ಮುಖಾಂತರ ಆಗಲಿ, ಅದಕ್ಕೆ ತಾವೆಲ್ಲರೂ ಪ್ರಯತ್ನ ಪಡಬೇಕು. ಯಾಕಂತ ಹೇಳಿದ್ರೆ ಇಲ್ಲಿ ಈಗಾಗಲೇ ಹೇಳಿದ್ರು, ಇಲ್ಲಿ ಸಂಸದರು ಯಾರೊಬ್ರು ಕರ್ನಾಟಕ ಸಂಸದರು ತುಟಿ ಬಿತ್ತಾ ಇಲ್ಲ. ಖಂಡಿತವಾಗಿ ಆಯಾಯ ರಾಜ್ಯಗಳಲ್ಲಿ ಯಾವ ಸಿಇಟಿ ಎಕ್ಸಾಮ್ ಉಂಟು ಅದರ ಮುಖಾಂತರ ಮೆಡಿಕಲ್ ಸೀಟ್ ಅನ್ನು ಕೊಟ್ರೆ ಖಂಡಿತ ಇಲ್ಲಿಯ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗ್ತದೆ ಅಂತ ಹೇಳುವಂತ ಮಾತನ್ನು ಹೇಳ್ತಾ, ಈಗಾಗಲೇ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯ ವಿಚಾರದ ಬಗ್ಗೆ, ಸಿಇಟಿಯ ಬಗ್ಗೆ ನಮ್ಮ ನಾಯಕರು ಜಯಪ್ರಕಾಶ್ ಹೆಗಡೆ ಅವರು, ದಿನೇಶ್ ಹೆಗಡೆ ಅವರು, ಸೌರವ್ ಬಲ್ಲಾಳರು ಸಾಕಷ್ಟು ವಿಚಾರಗಳನ್ನ ನಮ್ಮ ಮುಂದೆ ಹಂಚಿಕೊಂಡಿದ್ದಾರೆ. ಒಂದು ಸತ್ಯ ವಿಚಾರವನ್ನ ತಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹೆಚ್ಚಿನ ಆಗಲಿಲ್ಲ, ಮೊನ್ನೆ ಒಂದು ವಾರದ ಹಿಂದೆ ಇದೇ ಆರ್.ಎನ್. ಶೆಟ್ಟಿ ಹಾಲ್ ಒಂದು ಮದುವೆಗೆ ನಾನು ಬಂದಿದ್ದು. ಆಗ ಒಂದಿಷ್ಟು ಜನ ಸ್ನೇಹಿತರು ಸಿಕ್ಕಿದ್ರು. ಅವ್ರ ಜೊತೆ ಹೊರಗಡೆ ಮದುವೆ ಏನು ಧಾರ್ಮಿಕ ವಿಧಿವಿಧಾನಗಳು ಮುಗ್ದಿರ್ಲಿಲ್ಲ, ಹೊರಗಡೆ ನಿಂತ್ಕೊಂಡು ಮಾತಾಡ್ತಾ ಇದ್ದೆ. ಅವಾಗ ಒಂದು ಕಾರ್ ಬಂದು ನಿಲ್ತು ನನ್ನ ಹತ್ರ. ಕಾರ್ ಬಂದು ನಿಂತಾಗ ಆ ಕಾರ್ನಿಂದ ಒಬ್ರು ಮಹಿಳೆ, ನಂಗೆ ಬಾರಿ ಪರಿಚಯ ಇದ್ದವರು, ಅವ್ರು ನೇರವಾಗಿ ಕಾರಿಂದ ಕೆಳಗಿಳಿದವರೇ ನನ್ನ ಹತ್ರ ನೇರವಾಗಿ ಬಂದು ಕೇಂದ್ರ ಸರ್ಕಾರ ಹಾಗೂ ಸನ್ಮಾನ್ಯ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿ ಅವರಿಗೆ ಹಿಡಿಶಾಪವನ್ನು ಹಾಕ್ತಾ ಇದ್ರು. ನನಗೆ ವಿಚಾರ ಫಸ್ಟಿಗೆ ಏನಂತ ಅರ್ಥ ಆಗಿಲ್ಲ. ಎಂತ ಅಂತ ಕೇಳಿದೆ ನಾನು. ಕೇಳಿದಾಗ ಅವ್ರು ಹೇಳಿದ್ರು, ಅವರ ಮಗಳು ಸಾಮಾನ್ಯ 2 ವರ್ಷಗಳಿಂದ ಮಂಗಳೂರಿನ ಒಂದು ಪ್ರತಿಷ್ಠಿತ ಕಾಲೇಜಿನಲ್ಲಿ ನೀಟಿಗೆ ತಯಾರು ಮಾಡ್ತಾ ಇದ್ಲು. ಏನೋ ಒಂದು ವೈದ್ಯಕೀಯ ಶಿಕ್ಷಣ ಕ್ಷೇತ್ರ ನಾನು ವೈದ್ಯ ಆಗ್ಬೇಕಂತ ಹೇಳಿ. ಅವರಿಗೆ ಈ ಬಾರಿ ಮೊನ್ನೆ ನೀಟ್ ಎಕ್ಸಾಮ್ ಬರೆದಾಗ ಅತ್ಯಂತ ಉತ್ತಮ ಅಂಕ ಬರುವಂತ ಒಂದು ಅನಿಸಿಕೆ ಇತ್ತಂತೆ. ಮಕ್ಕಳಿಗೆ ಗೊತ್ತಾಗ್ತದೆ
ಅವ್ರ ಎಕ್ಸಾಮ್ ಬರ್ದಾಗ ನಮ್ಗೆ ಎಷ್ಟು ಮಾರ್ಕ್ ಬರ್ತದೆ ಅಂತ ಹೇಳಿ ನಮ್ಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇವತ್ತಿನ ಮಕ್ಕಳು ಕರಾರುವಕ್ಕಾಗಿ ಹೇಳ್ತಾರೆ ಇದು ತಪ್ಪಾಗಿದೆ, ಇಂತಿಷ್ಟು ಮಾರ್ಕ್ ಮಾತ್ರ ಹೋಗ್ತದೆ ಅಂತ ಹೇಳಿ. ಅವಳು ತಂದೆ ತಾಯಿ ಹತ್ರ ಹೇಳಿದಾಳಂತೆ 100 ಸಲ ನಂಗೆ ಫ್ರೀ ಸೀಟ್ ಮೆಡಿಕಲ್ ಅಲ್ಲಿ ಸಿಗ್ತದೆ ಅಮ್ಮ ಅಪ್ಪ ಅಂತ ಹೇಳಿ. ಆದ್ರೆ ಅವರ ಕಣ್ಣಲ್ಲಿ ಮಾತಾಡ್ತಾ ನೀರು ಬಂತು. ಯಾಕೆ ಎಡಿ ಶಾಪ್ ಹಾಕಿದ್ರೆ ಅಂತ ಹೇಳಿದ್ರೆ, ಒಂದು ವೈದ್ಯ ಆಗೋ ಕನಸನ್ನ ಹೊಂದಂತ ನನ್ನ ಮಗಳ ಕನಸನ್ನ ನುಚ್ಚುನೂರು ಮಾಡಿದಂತ ನರೇಂದ್ರ ಮೋದಿ ಅವರಿಗೆ ಎಡಿ ಶಾಪವನ್ನು ಹಾಕ್ತಾ ಇದ್ರು ಬಂಧುಗಳೇ. ನನಗೆ ಸಿಕ್ಕಿದ್ದು ಒಬ್ಬ ತಾಯಿ ಮಾತ್ರ. ನನ್ನ ಪ್ರಕಾರ ಈ ದೇಶದ ಕೋಟ್ಯಾಂತರ ತಾಯಂದಿರು ಇವತ್ತು ವೈದ್ಯಕೀಯ ಶಿಕ್ಷಣದ ಕನಸನ್ನು ಹೊತ್ತಂತ ಮಕ್ಕಳ ಕೋಟ್ಯಾಂತರ ಹೆತ್ತವರು ಇವತ್ತು ಆ ಮಕ್ಕಳ ಕಣ್ಣೀರನ್ನ ನೋಡ್ಲಿಕ್ಕೆ ಸಾಧ್ಯ ಆಗಿದೆ. ಇವತ್ತು ಕೇಂದ್ರ ಸರ್ಕಾರಕ್ಕೆ ಹಾಗೂ ಸನ್ಮಾನ್ಯ ಪ್ರಧಾನಮಂತ್ರಿಗಳಿಗೆ ಹಿಡಿಶಾಪವನ್ನು ಹಾಕುವಂತ ಕಾಲ ಬಂದಿದೆ ಅಂತ ಹೇಳಿದ್ರೆ, ಖಂಡಿತವಾಗಿ ನನ್ನ ಪ್ರಕಾರ ಧರ್ಮೇಂದ್ರ ಪ್ರಧಾನ್ ಮಾತ್ರ ಅಲ್ಲ, ಈ ದೇಶದ ಚುಕ್ಕಾಣಿಯನ್ನು ಹಿಡಿದಂತ ನರೇಂದ್ರ ಮೋದಿ ಅವರು ಕೂಡ ಪ್ರಧಾನಮಂತ್ರಿ ಹುದ್ದೆಗೆ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ನಾನು ಈ ಒಂದು ಸಭೆಯ ಮೂಲಕ ಆಗ್ರಹವನ್ನು ಮಾಡ್ತಾ ಇದ್ದೇನೆ. ಇವತ್ತು ಕೇಂದ್ರ ಬಿಜೆಪಿಯ ಅಧೀನದಲ್ಲಿ ಬರುವಂತ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯವರು ಹಗರಣದಲ್ಲಿ ತೊಡ್ಕೊಂಡಿದ್ದಾರೆ. ಕ್ವಶನ್ ಪೇಪರ್ ಅನ್ನ ಮಾರಾಟ ಮಾಡ್ತಾ ಇದ್ದಾರೆ. ಇವತ್ತು ನೀಟ್ ಎಕ್ಸಾಮ್ ಅನ್ನ ಪುನಃ ಮರುಪರೀಕ್ಷೆ ಮಾಡ್ತೀವಿ ಅಂತ ಹೇಳ್ತಾರೆ. ಇದಾಗಲೇ ನಮಗೆ ಗೊತ್ತಿದೆ, ದೇಶಾದ್ಯಂತ ವಿದ್ಯಾರ್ಥಿಗಳು ಮನನೊಂದು ಇದಾಗಲೇ 4-5 ಜನ ವಿದ್ಯಾರ್ಥಿಗಳು ಆತ್ಮಹತ್ಯೆಗೆ ಕೂಡ ಶರಣಾಗಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಒಬ್ಬ ಯುವಕ ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆಗೆ ಶರಣಾದ. ಮೊನ್ನೆ 4-5 ಬಾರಿ ಕಷ್ಟಪಟ್ಟು 4-5 ವರ್ಷದಿಂದ ಓದಿ ನೀಟನ್ನ ಟ್ರೈ ಮಾಡಿದ. ಈ ವರ್ಷ ಅತ್ಯಂತ ಚೆನ್ನಾಗಿ ಎಕ್ಸಾಮ್ ಅನ್ನ ಬರೆದಿದ್ದ. ಆದ್ರೆ ಎಕ್ಸಾಮ್ ಬರೆದ ಮಾರನೇ ದಿನ ಗೊತ್ತಾಯ್ತು ಕ್ವಶನ್ ಪೇಪರ್ ಲೀಕ್ ಆಗಿದೆ, ಪರೀಕ್ಷೆಯನ್ನು ರದ್ದು ಮಾಡಿದ್ದೇವೆ, ಮರು ಪರೀಕ್ಷೆ ಮಾಡ್ತೇವೆ ಅಂತ NTA ಘೋಷಣೆ ಮಾಡ್ತದೆ. ಆಗ ವಿದ್ಯಾರ್ಥಿ ಡೆತ್ ನೋಟ್ ಅಲ್ಲಿ ಬರೀತಾರೆ, ನಾನು ಇನ್ನು ನನ್ನ ಜೀವಮಾನದಲ್ಲಿ ಎಂದೂ ಕೂಡ ನೀಟ್ ಎಕ್ಸಾಮ್ ಅನ್ನು ಬರಿಬಾರ್ದಂತ ನಿರ್ಧರಿಸಿದ್ದೇನೆ, ಆದ್ರಿಂದ ನಾನು ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾ ಇದ್ದೇನೆ ಅಂತ ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆಗೆ ಶರಣಾಗ್ತಾನೆ. ಈಗ ನಾವು ಹೇಳ್ಬೇಕು, ಕೇಂದ್ರ ಬಿಜೆಪಿಗೆ, ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ವಿದ್ಯಾರ್ಥಿಗಳ ಬಾಳಲ್ಲಿ ಚೆಲ್ಲಾಟ ಆಗ್ತಾ ಇರುವ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ. ಆದ್ರೆ ಇಷ್ಟೆಲ್ಲ ಹಗರಣಗಳಾಗ್ತಾ ಇದ್ರು ಕೂಡ ಯಾವೊಬ್ಬ ನಮ್ಮ ಕರ್ನಾಟಕದಲ್ಲಿ 17 ಜನ ಬಿಜೆಪಿ ಸಂಸದರಿದ್ದಾರೆ, ಯಾರು ಕೂಡ ಮಾತಾಡ್ತಾ ಇಲ್ಲ, ಯಾರು ಕೂಡ ಇದ್ರ ಬಗ್ಗೆ ಧ್ವನಿ ಎತ್ತಾ ಇಲ್ಲ. ಯಾರು ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಬಿಜೆಪಿಯ ಶಾಸಕರುಗಳಿದ್ದಾರೆ, ಇದೇ ಕುಂದಾಪುರದಲ್ಲಿ ಧರ್ಮದ ವಿಚಾರ ಬಂದಾಗ ಇಳಿಸ್ತಾರೆ. ಅವರದೇ ವಿದ್ಯಾರ್ಥಿ ಸಂಘಟನೆಯಾದ ABVPಯನ್ನ ಬೀದಿಗಿಳಿಸಿ ಹೋರಾಟವನ್ನ ಮಾಡ್ತಾರೆ. ವಿದ್ಯಾರ್ಥಿಗಳ ಮಧ್ಯೆ ಧರ್ಮದ ವಿಚಾರದಲ್ಲಿ ತಂದಿಡ್ತಾರೆ, ಹಿಂದುತ್ವದ ಬಗ್ಗೆ ಮಾತಾಡ್ತಾರೆ. ಆದ್ರೆ ಇವತ್ತು ವಿದ್ಯಾರ್ಥಿಗಳಿಗೆ ನೈಜ ಸಮಸ್ಯೆ ಆಗಿದೆ ಸ್ವಾಮಿ. ಇದು ಉತ್ತರ ಭಾರತದಲ್ಲಿ ಕ್ವಶನ್ ಪೇಪರ್ ಲೀಕ್ ಆಗಿದೆ. ನಮ್ಮ ಕರ್ನಾಟಕದ 1,40,000 ಜನ ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಯನ್ನ ಬರೆದಿದ್ದಾರೆ. ಅವರೇನ್ ತಪ್ಪು ಮಾಡಿದ್ದಾರೆ? ಅವರು ಕೂಡ ಇವತ್ತು ಸಮಸ್ಯೆ ಎದುರಿಸ್ತಾ ಇದ್ದಾರೆ. ಅವರು ಕೂಡ ಮರು ಎಕ್ಸಾಮ್ ಅನ್ನ ಬರೀಬೇಕಾದಂತ ಪರಿಸ್ಥಿತಿ ಬಂದಿದೆ. ಆದ್ರೆ ಇದರ ಬಗ್ಗೆ ಯಾವುದೇ ಸಂಸದರು ಮಾತಾಡ್ತಾ ಇಲ್ಲ, ಯಾವುದೇ ಶಾಸಕರುಗಳು ಮಾತಾಡ್ತಾ ಇಲ್ಲ. ಆದ್ರೆ ಇವತ್ತು ಧರ್ಮದ ವಿಚಾರದಲ್ಲಿ ಮಾಡ್ತಾ ಹೋದ್ರೆ, ಇದೇ ರೀತಿ ಅನ್ಯಾಯವನ್ನ ಮಾಡ್ತಾ ಹೋದ್ರೆ ಮುಂದೆ ಬರುವ ದಿನಗಳಲ್ಲಿ ನಾವೆಲ್ಲ 18ರಿಂದ 35 ವರ್ಷದ ಒಳಗಿರೋ ಯುವಕರು ನಿಮ್ಗೆ ಎಲ್ರಿಗೂ ಒಂದು ತಕ್ಕ ಪಾಠವನ್ನ ಕಲಿಸ್ತೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇವೆ.